ಮಾಡ್ತೀರಮ್ಮ ಮಣಿ? ಇವಾಗ ಕಿಕ್ಕಮ್ಮ ಒಂದ್ ಜೊತೆ ಕಳೆದಿದ್ವಲ್ಲಮ್ಮ, ಅದಕ್ಕೆ ಹೋಗಿ ಬೇರೆ ತಕೊಂಬಂದೆ. ಹೌದೇನು? ಅವನ್ನೆಲ್ಲ ಮುರಿ ಕುಡ್ಸಿ ಮಾಡ್ಸಕ್ಕಿಲ್ನಿ? ಹಾ, ತಣ್ಣದವೆಲ್ಲ ಜಪಾನ್ದಾಗ ಇಕ್ಕೊಂಡಿದ್ಯಮ್ಮ? ಅಯ್ಯೋ ಮಾಡಿಸ್ಬೇಕಾಗಿತ್ತಮ್ಮ, ದುಡ್ಡಿಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಮಾಡ್ಸೋಣ ಅಂತ ಅನ್ಕಂಡೆ, ಬಿಡತ್ತ ಇನ್ನೊಂದು 2 ದಿನ ಬಿಟ್ಟು ಮಾಡ್ಸೋಣ ಅಂತ ಹೇಳಿ ಸುಮ್ಮನಿದ್ದೀನಿ. ಬಿಡು, ಅಲ್ಲಿಗೇನು ಊರಿಗೇನು ಹಾಕ್ಯಂಬರಲ್ವಲ್ಲ, ಏನೋ ಗೊತ್ತಾಗಲ್ಲ. ಅವ್ರಿಗೇನು ಗೊತ್ತಾಗಲ್ಲ ಬಿಡು. ಬೈಕೆಂತಾಳಮ್ಮೆ ಅದಾಗ ಬೈನಾಗ. ಒಡವೆ ಅವಳ ಒತ್ಕೊಂಡೋಗ್ಯವಳೆ, ನಮ್ಮವು ಮಾಡಿಸಿದ್ವಿ, ಅದು ಯಾವಳ ಅಂತ ಗೊತ್ತಾಗಬೇಕು ಅಂತೇಳಿ ಬೈಕೆಂತಿರ್ತಾಳೆ. ನಮ್ಗೆ ಯಾಕೆಂತ ನಾನು ಸುಮ್ಮನೆ ಕಾಣ್ದಳಂಗಿರ್ತೀನಿ. ಅವಳು ಬೈಕೆಂತಿರ್ತಾಳಲ್ಲ, ಅವಾಗ ಹೋಗಿ ಹೇಳ್ತೀನಿ, ಬಿಡತ್ತ ತಾಣೋದಾರೇನು ಉದ್ದಾರ ಆಗಲ್ಲ ಅಂತೀನಿ ನಾನು ಸುಮ್ಮನೆ. ಹಂಗೆ ಯಾಕೆ ಹೇಳಕ್ಕೆ ಹೋಗ್ತೀಯಮ್ಮ? ಸುಮ್ಮನೆ ಇರ್ಬೇಕು ನೀನು. ಒಳಗೆ ಹೋಗ್ತಾರೆ ಅಂದರೆ ಆಮೇಲೆ ನಾವು ಒಳಗೆ ಹೋಗ್ತೀವಿ ನೋಡು. ಸುಮ್ಮನೆ ಯಾಕೆ ಹಂಗಂತೀಯ? ಯಾರು ತಾಣೋಗಿಲ್ಲ ಹೇಳು, ಎಲ್ಲ ಇಕ್ಕಿರ್ತೀರ ನೋಡ್ರಿ ಅಂತ ಅನ್ಬೇಕು ಅಷ್ಟೇ ನೀನು. ನಾನೇನೋ ಹಂಗೆ ಕಣ ಮುಂಬೋದು. ಯಾರು ತಗೊಂಡೋಗಲ್ಲಮ್ಮ ಈ ಕಾಲದಾಗ. ಯಾರವ ಇಕ್ಕಮಲ್ಲ ಅಂತಂದರೆ ಬಂಗಾರ 8,000 9,000 ಗ್ರಾಮ್ ಆಗೈತಿ, ತಗೊಂಡೋಗ್ದಂಗೆ ಇರ್ತಾರೆ. 1 ಗ್ರಾಮ್ ಸಿಕ್ಕಿರ್ ಸಾಕು ಅಂತಾರೆ. ಈಗೇನು ಬಂಗಾರ ಅಂತಂದ್ರೆ ಓದ್ಕೊಂಡು ಹೋಗ್ದಂಗೆ ಇರ್ತಾರೆ ಅಂತಾಳೆ. ಅಲೇನಿ ಬೈಕೆಂತಿರ್ತಾರೆ ದಿನಾನ. ಮಗಳು ಕಷ್ಟಪಟ್ಟು ಮಾಡಿಸಿದ್ಲು, ನಾವು ಕಷ್ಟ ಬಿದ್ದಿದ್ವಿ. ನಾವೆಲ್ಲ ಅದು ಇದು ಕಟ್ಟಿ ಪೋಸ್ಟ್ ಆಫೀಸ್ಗೆಲ್ಲ ದುಡ್ಡು ಕಟ್ಟಿ ಅವು ಇವು ದುಡ್ಡು ಬಂದಾಗ ಮಾಡಿಸ್ಕೊಂಡಿದ್ವಿ ಅಂತ ಕೆಮ್ತಾರೆ ತಾಯಿ ಮಗಳಿಬ್ರು. ಅವಳು ಹಂಗೆ ಮೈತ್ರಿ. ನಾನು ನರ್ಸಿಂಗ್ ಹೋಗಿ ರಾತ್ರಿ ಎಲ್ಲ ನೈಟ್ ಡ್ಯೂಟಿ ಮಾಡಿ ನಾನು ಮಾಡಿಸ್ಕೊಂಡಿರೋದು ಒಡವೆ ಅಂತಾಳೆ ಅವಳು ಮೈತ್ರಿ. ಹೌದೇನು? ಯಾತನ ಮಾತಾಡ್ಕೊಂಬ್ಲಿ, ಸುಮ್ಮನಿರು. ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಯಾತು ಮಾತಾಡಕ್ಕೆ ಹೋಗ್ಬೇಡ ಯಮ್ಮ ನೀನು. ನಮ್ಮೂರಾಗೆಲ್ಲ ನಾ ಎಷ್ಟೊಂದು ಅಡುಗೆ ಮಾಡಿಸ್ಕೊಂಡವಳೆ ಅಂತಾರೆ ಕಣಮ್ಮ ಎಲ್ಲ. ಎಷ್ಟೊಂದು ಅಡುಗೆ ಮಾಡಿಸ್ಕೊಂಡವಳೆ ಅಂತಾರೆ ನಮ್ಮೂರಾಗೆಲ್ಲ ನಾವು. ಹೌದೇನು? ಯಾರಿಗೆ ಅಂತಟ ತೋರ್ಸಕ್ಕೆ ಹೋಗ್ಬೇಡ. ಎಲ್ಲ ಸವಾಸ ಆಮೇಲೆ ಜನ ಸರಿ ಇಲ್ಲ ಒಟ್ಟುನು, ಯಾರಿಗೂ ತೋರ್ಸಕ್ಕೆ ಹೋಗ್ಬೇಡ. ಇಲ್ಲ ಯಾರಿಗೂ ತೋರ್ಸಕ್ಕೆ ಹೋಗಿಲ್ಲ. ನಂದೆಲ್ಲ ಎಷ್ಟೊಂದು ದುಡ್ದು ಮಾಡಿಸ್ಕೊಂಡವಳೆ. ಎಲ್ಲರ ತಗೋ ನಾನು ದುಡ್ದು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ ಕಣಮ್ಮ. ಎಲ್ಲ ನಾನು ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ದುಡ್ದು ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತೇಳಿ ನಾನು ಹೇಳ್ತೀನಿ. ಕಷ್ಟಪಟ್ಟು ದುಡ್ದಿರೋ ಮಾಡಿಸ್ಕೊಂಡಿರೋದು ಅಂತ ಹೇಳಲಿಲ್ಲೇನಮ್ಮ ನಾನು. ಇವಳೇ ಓದ್ಕೊಂಡು ಹೋಗಿರೋದು, ಇವಳು ಬಿಟ್ಟರೆ ಯಾರೂ ಇಲ್ಲ, ಈ ರಂಜಿ ಬಿಟ್ರೆ ಅಂತ ಹೇಳಲಿಲ್ಲೇನಮ್ಮ. ಇವಳೇ ನೋಡ್ಕೊಂಡಿದ್ದು ನಮ್ಮ ಮನೆ ತಮ್ಮ ಮಗಳಾಗೆ ನಾವೆಲ್ಗ ಓದಾಗಿ ಬಂದು ಓದ್ಕೊಂಡು ಹೋಗಿರೋದು, ನೋಡ್ಕೊಂಡಿರೋದೇ ಮಾಡಿರೋದು ಅಂತ ಹೇಳಿಲ್ವೇ ನಾನು? ಸುಮ್ಮನೆ ಒಳಗಿದ್ಯಾ ಹೊರಗಿದ್ಯಾ? ಹೊರಗಿಲ್ಲ, ಮನೆ ತಗ ಮನೆ ಬಾಕ್ಲಕ್ಕೆ ಹೋಗ್ಕಡೆ ಹೇಳಿ ಯಾರೂ ಬಂದಿಲ್ಲ, ಯಾರೂ ಇಲ್ಲ. ಅವಳು ಬೈಕೆಂತಿದ್ಲಿ, ಈಗ ಅಲ್ಲಿಗೆ ಹೋಗಿದ್ದೆ ಹಂಗಂಬಾಳು. ಯಾವಳಿ ಸಲ ಬಂದಿತ್ತು, ಕೈಗೆ ನಾಗರಾವ್ ಕಡಿಯ, ಅದೇ ಅಂತ ಹಾವು ಕಡಿಯ, ಮುಂಡ್ರಗಪ್ಪಿ ಸೇಳು ಕಡಿಯ, ಹಾಳಾಗಿ ಹೋಗ್ತಾರ ಅವರು, ಉಳ್ಕಮಲ್ಲ ಹಾಳಾಗಿ ಹೋಗ್ತಾರೆ, ನಂದು ಹೊತ್ಕೊಂಡು ಹೋದಂಗೆ ಅವ್ರದ್ದು ಒಂದಿನ ಹೊತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬೈಕೆಂಬಾಳು. ನಾನು ಯಾಕತ್ತೀನಿ ಬೈಕೆಂಬ್ತಾಳೆ? ಇಲ್ಲ, ದಿನ ಬೈಕೆಂಬ್ತಾಳೆ. ಒಡವೆ ಕಳೆದಾಗಿಂದನೂ ದಿನ ಬೈಕೆಂಬ್ತಾ ಇದ್ದಾಳೆ. ಒಡವೆ ಕಳೆದಾಗಿಂದನೂ ಬೈಕೆಂಬ್ತಾ ಇದ್ದಾಳೆ. ಹೌದೇನು? ಬೈಕೆಂಬ್ತಾಳೆ ಬಿಡು. ನಮ್ಗಲ್ಲ ಅಂದ್ಕೊಂಡು ಸುಮ್ಮನೆ ಇರ್ಬೇಕು. ನೀನು ಬಾಕ್ಲಿಕ್ಕೊಂಡು ಸುಮ್ಮನೆ ಹಾಳಾಗಿರು. ನೀನು ಯಾತು ಮಾತಾಡಕ್ಕೆ ಹೋಗ್ಬೇಡ. ಅವ ಅಪ್ಪಗೂ ಹೇಳು, ಅವ ಅಪ್ಪಗೇನು ಗೊತ್ತಿಲ್ಲ ಬಿಡು. ನೀನೇನು ತಲೆ ಕೆಡಿಸ್ಕೊಂಬಿಕೊಡು, ಅವ ಅಪ್ಪಗೆ ಗೊತ್ತಿಲ್ವಲ್ಲ, ಏನು ಸುಮ್ಮನೆ ಆಗುತ್ತೆ. ಅದು ಗೊತ್ತಾಗಲ್ಲ, ಏನಿಲ್ಲ, ಸುಮ್ಮನೆ ಆಗುತ್ತೆ. ಅದು ಗೊತ್ತಾಗಲ್ಲ. ನಾನು ಅದ್ರ ತಾಗ ಯಾತು ಹೇಳಕ್ಕೆ ಹೋಗಿಲ್ಲ. ಅದು ಸುಮ್ಮನೆ ಮೊದಲೇ ಆಮೇಲೆ ಸರಿ ಇಲ್ಲ ಒಟ್ಟು, ಆಮೇಲೆ ಯಾಕೆ ಎಡವಟ್ಟು ಅಂತೇಳಿ ಸುಮ್ಮನೆ ಇದ್ನಿ. ಅದು ಮೊದಲೇ ಎಡವಟ್ಟು ನಿಮ್ಮ ಅಪ್ಪಯ್ಯ, ಅದು ಯಾರು ತಗೋಣ ಪುಸ್ತಕ ನಂಗೆ ಅಂದ್ಬಿಡುತ್ತೆ. ಅದಕ್ಕಾಗಿನ ಇಲ್ಲೇನು ಯಾರು ಇಲ್ಲ ಹೇಳು. ಯಾರೇನು ಬರೋಲ್ಲ. ಈಗ ಒಡವೆ ಎಲ್ಲ ನಾನು ಫಸ್ಟು ಮುರೆ ಕುಡಿಸಿ ಮಾಡಿಸಿ ಆಮೇಲೆ ಹಾಕ್ಯಂಬ ನೀನು. ಅವ್ರದ್ದೊಂಬದು ಒಂದಿಟ್ಟು ಗೊತ್ತಾಗಬಾರ್ದು. ಮುರೆ ಕುಡಿಸಿ ಬೇರೆ ಡಿಸೈನ್ ಮಾಡಿಸು, ಆ ಡಿಸೈನ್ ಬಿಟ್ಟು ಬೇರೆ ಮಾಡಿಸು. ನಮ್ಮ ಮಾಡಿಸ್ಬೇಕು. ಅದೇ ಇವರು ಯಾರಿಗ ದುಡ್ಡು ಕೊಟ್ಟವ್ರಂತೆ, ಅದು ಕೊಟ್ಟಿದ್ದಾದ್ಮೇಲೆ ಮಾಡ್ಸೋಣ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವನ್ನೆಲ್ಲ ಹೊಸ ಡಿಸೈನ್ ಬೇರೆ ಮಾಡಿಸ್ತೀನಿ ಅಂದರೆ ಬಿಡು ಸಾಕಿವೇನೆ ಅಂತ ಹೇಳ್ತಾ ಇತ್ತಯ್ಯಪ್ಪನು. ಬಿಡತ್ತ ಇವೇ ಇರಲಿ ಅಂತ. ನಾನು ಮುರೆ ಕುಡ್ಸಿ ಮಾಡಿಸ್ಬೇಕಣಪ್ಪ ಅಂದರೆ ಅಯ್ಯಪ್ಪಗೆ ಏನು ಗೊತ್ತು, ಎಲ್ಲ ಹಿಂಗೈತೆ ಅಂತ ಅಯ್ಯಪ್ಪಗೆ ಏನು ಗೊತ್ತೇಳು. ಅದಕ್ಕೆ ನಾನು ಮುರೆ ಕುಡಿಸಿ ಮಾಡ್ಸೋಣ ಅಂತ. ಮುರೆ ಕುಡಿಸಿ ಮಾಡಿಸ್ತೀನಿ ಹೇಳು. ಬೈಕೆಮಾರು. ನನಗೊಂಥರ ಬೇಜಾರಾದಂಗೆ ನೋಡಪ್ಪ. ಹೆಂಗೆ ಬೈಕೆಂಬ್ತಾರೆ, ಹೆಂಗೆ ಶಾಪ ಹಾಕ್ತಾರೆ ಮಂಗ. ಬೇಡಮ್ಮ, ಅವ್ರು ಶಾಪ ಹಾಕ್ತಿಟ್ಕೆ ಏನಾಗಲ್ಲ ನಮಗೇನು. ಅಯ್ಯ ದೇವ್ರ ಇದ್ದಾನೆ. ನೀನು ಅವರು ಶಾಪ ಹಾಕಂಗಿದ್ರೆ ಅವತ್ತಿಂದಲೂ ಬೈಕೆಂಬ್ತಾ ಇದ್ದಾರೆ ಮೇಲೆ ಅವತ್ತೇ ನನಗೆ ಆಗಬೇಕಾಗಿತ್ತು. ಇಷ್ಟು ದಿನವರೆಗೂ ಚೆನ್ನಾಗೇ ಇದ್ದೀನಿ. ಏನು ಆಗೇ ಇಲ್ಲ, ಘನವಾಗೇ ಇದ್ದೀನಿ. ಅವ್ರು ಯಾವತ್ತು ಒಡವೆ ಕಳೆದಾಗಿಂದಲೂ ಬೈಕೆಂಬ್ತಾ ಇದ್ದಾರೆ. ಯಾರು ಓದ್ಕೊಳೋ ಏರೇ ಅಂತಾರಿಂತಾರೋ ಅಂತೇಳಿ ಅವಾಗಿಂದಲೂ ಬೈಕೆಂಬ್ತಾ ಇದ್ದಾರೆ. ನಾನು ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ, ಅವಾಗಿಂದಲೂ ಆರಾಮಾಗೇ ಇದ್ದೀನಿ. ನಾನು ಅದಕ್ಕೆ ಸುಮ್ಕಾಗಿ ಸೆನಕ್ಕೆ ಇದ್ದಾಳೆ. ಅವ್ರು ಅವಾಗಿಂದ ಬೈಕೆಟ್ರು ನನ್ನ ಮಗಳು ಘನವಾಗೇ ಉಂಬದ್ರಾಗಲಿ ತಿಂಬದ್ರಾಗಲಿ ಆರೋಗ್ಯದಾಗ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿಲ್ಲ, ಯಾತ್ರಾಗ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿಲ್ಲ, ಘನವಾಗೇ ಅಂತ ನಾನು ಹಂಗೆ ಅಂದ್ಕೊಂಡು. ನಾನು ತಗೊಂಡು ಐತದೊಂದು 50,000. ನೀನು ಕೊಟ್ಟೋಗಿದ್ದಲ್ಲ, ಅಲ್ಲೇ ತಂದಿದ್ದಲ್ಲ 50,000 ಹಂಗೆ ಇಕ್ಕೊಂಡಿದ್ದಮ್ಮ. ಹಂಗೆ ಇಕ್ಕೊಂಡು ಹುಷಾರಾಗಿ ಇಕ್ಕ ಮತ್ತು ಕಲಿ ಸುಮ್ಮನೆ. ಇವಾಗ ಇಲ್ಲಿ ನೋಡಿಲಿ,
ನೀನು ಯಾತನೂ ಗೊತ್ತಿಲ್ದಳಂಗಿರ್ಬೇಕು, ಯಾರ ತಾವು ಉಸಿರು ಬಿಡ್ಬಿಡಲ್ಲ, ಒಟ್ಟಿಗೆ ಪಿಟ್ಟಿಗೆ ಅನ್ಬೇಡಯ್ಯಮ್ಮ. ಇದು ನಾವೆಲ್ಲ ದುಡ್ದು ಮಾಡಿಸ್ಕೊಂಡಿರೋದಮ್ಮಂಗಿರ್ಬೇಕು. ನೀನು ಎಲ್ಲ ತಾವು ಹೇಳ್ಕೋಬೇಕು, ನಮ್ಮ ರಂಜಿ ಒಳ್ಳೆ ಮನೆ ಸಿಕ್ಕೇಳಿ ಎಲ್ಲ ಒಡವೆ ಮಾಡ್ಸ್ಯಾರಿ, ಗಂಡ ಚೆನ್ನಾಗಿ ತುಡಿತಾನೆ ಅಂತ ಹೇಳಿ ಎಲ್ಲರ ತಾವು ಹೇಳ್ಕೋಬೇಕು. ಗೌರ್ಮೆಂಟ್ ಕೆಲಸ ಆಗೈತಿ ಅಂತ ಹೇಳ್ಕೋಬೇಕು ಕಣಮ್ಮ ನೀನು. ಗೌರ್ಮೆಂಟ್ ಕೆಲಸ ಆಗೈತಿ, ಚೆನ್ನಾಗಿದ್ದಾರೆ ಮನೆ ಕಡಿಕೆ ಅಂತ ಹೇಳ್ಬೇಕು. ನೋಡ್ಕೊಂಡಿದ್ದಾರೆ ಮಾಡೋದು ಅಂತಾರೆ. ಅದ್ರಾಗೆ ನನಗೇನು ನಮ್ಮ ಮನೆ ತಾಗಿ ಯಾರು ನೋಡ್ಕೊಂಡಿದ್ರೆ ಏನೋ ಅಂತ, ನಮ್ಮಂತಾಗ ಯಾರು ಇಲ್ಲ ನೀನು ಅಂತಾರು ಅಂತೀನಿ ನಾನು. ಸುಮ್ಮನೆ ಯಾಕೆ ಅಂತ ಹೇಳಿ. ನನ್ನ ತಿಂಗಳು ಕಣಮ್ಮ. ಇನ್ನೊಂದು 15 ದಿನ ಯಾರ ಕೊಡ್ತಾರಂತ ಯಾವಾಗ ಹಾಕ್ಬಿಟ್ಟು ಹೊಸ ಡಿಸೈನ್ ಮಾಡಿಸಿ ಹಾಕ್ಯಂಬತ್ತೀನಿ. ನನ್ನ ಗಂಡು ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ, ನನ್ನ ಗಂಡು ಮಾಡಿಸ್ತಾ ದುಡಿದು ಅಂತ ಹೇಳಿ ಹೇಳ್ತೀನಿ. ಅದಕ್ಕೆ ಅಲ್ಲಿವರೆಗೂ ಯಾಕೆ ಹಾಕ್ಯಂಬರೋದು ಬೇಡ ಅಂತೇಳಿ ಸುಮ್ಮನೆ ಇನ್ನೂ ಮುಂದೆ ಕಿಕ್ಕಾಡಿನ. ಅದೇ ಅವಳು ಇಕ್ಕೆ ಮಾಡಲ್ಲ ಮೈತ್ರಿ ದಿನ ನಾ ಇಕ್ಕೆ ಮಾಡಿ ನೋಡು, ಕಿವೆ ಇಕ್ಕೆ ಮಾವು ದಿನ ಇಕ್ಕೆ ಮಕ್ಕಂತ ತಾಂಡಿದ್ಲಲ್ಲ, ಅವನ್ನ ಇಕ್ಕೊಂಡಿದ್ದೆ ಇಲ್ಲಿ. ಅವು ಅದೇ ಕಾಳ್ದೋಗ್ಯವಿ. ಅದಕ್ಕೆ ನೋಡು ಕಾಳದವು. ಅದಕ್ಕೆ ಬೇರೆ ಅಯ್ಯಪ್ಪಂತಾಗ ದುಡ್ಡಿತ್ತು, ನಾನು ಹೋಗಿ ತಗೊಂಬಂದು ತಿರ್ಗ ಹೊಸವು ಅಂತ ಹೇಳಿ. ಹುಷಾರಾಗಿ ಇಕ್ಕೆವು ತಿರ್ಗ ಯಾಕೆ ಬೇಕು. ಅದೇ ಕಳಿಕೆ ಚೆನ್ನಾಗಿದ್ವು ಕಣ. ಅಯ್ಯೋ ಸಂಜೆ ಕಿವೆಗಳವಿದ್ದು ಅವೆಲ್ಲ ಇದಾವಂಗ ಜುಂಕಿ ಅವನ್ನೆಲ್ಲನ. ಅವೆಲ್ಲ ಇದ್ದಾವೆ, ಯಾವೇನು ಕಳೆದಿಲ್ಲ ಕಣಮ್ಮ. ಎಲ್ಲ ಐತೆ ಒಡವೆ, ಒಂದು ಜೊತೆ ಕಿವೆಗಳ ಮಾತ್ರ ಕಳೆದು ಅಷ್ಟೇ. ನೀನು ಇದ್ದದ್ದೆಲ್ಲ ಐತಿ. ನೆಕ್ಲೆಸು, ಹಾರ, ಕೊಳ್ಚೇನು ಪ್ರತಿಯೊಂದು ಐತಿ. ಇದು ಕುತ್ತಿಗೆ ಹಾಕ್ಯಂತಾರಲ್ಲ ಅತ್ತ, ಅದು ಎಲ್ಲ ಐತಿ. ಎಲ್ಲ ಪ್ರತಿಯೊಂದೂ ಎಲ್ಲ ಹಂಗೆ ಐತೆ. ಇನ್ನು ಮಸ್ತ ಮಾಡ್ಸಾಳೆ ಹೇಳು, ಇನ್ನು ಮಾಡಿಸ್ತಾಳೆ. ಏನು ದುಡ್ಡು ಐತೆ ಅದಕ್ಕೂ ಇದಕ್ಕೂ ಕಟ್ಕೊಂತಾಳೆ, ತಾಟದ ದುಡ್ಡು ಬರುತ್ತೆ. ಸಾಹುಕಾರ ಏನು ಮಾಡಿಸ್ತಾರೆ ಹೇಳು, ಅವ್ರಿಗೆ ಏನೇನೇನು ಕಮ್ಮಿ ಆಗಿಲ್ಲ. ಅದೇ ನಾನು ಹಂಗೆ ಅಂದ್ಕೊಂಡು ಬಿಡು, ಬಡವ್ರದಂತದಾದ್ರೆ ಬಿಡಪ್ಪ, ನಮ್ಮಂಥರದಾದ್ರೆ ಬಿಡಪ್ಪ ಅನ್ಬೋದು. ಏನಿರೋ ಅಂಥರ್ದು ಹೋದ್ರೆ ಹೋಗ್ಲಿ ಹೇಳಂತ ನಾನು. ಏನಿರೋ ಅಂಥರ್ದು ಹೋದ್ರೆ ಹೋಗ್ಲಿ ಹೇಳು ಅಂತ ಹೇಳಿ ಅಕ್ಕಿ ಸುಮ್ಮನೆ ನೂರಾಗೆಲ್ಲ ಹಿಂಗೆ ಅಂಬೋದು. ಏನಿರೋ ಅಂಥರ್ದು ಹೋಗ್ಲಿ ಅವಳು. ಏನು ಅವಳು ನರ್ಸಿಂಗು ಗೌರ್ಮೆಂಟ್ ಆಗೈತಿ, ಮಸ್ತ ದುಡ್ಡು ಮಾಡಿ ಅವಳೆ. ಇನ್ನು ನಮ್ಮ ಮದುವೆ ಆಗಲ್ಲ ಅಂತ ಹಂಗೆ ಇದ್ದಾಳೆ. ಇನ್ನು ನಾನು ಇನ್ನೊಂದು ವರ್ಷ ಆಗಲ್ಲ, ಈ ವರ್ಷ ಆಗಲ್ಲ ಅಂತ ಹಂಗೆ ಇದ್ದಾಳೆ. ಎಲ್ಲ ಮಸ್ತಾಗಿ ದುಡ್ಡು ಮಾಡ್ಕೊಂಡು ಅವಳು ನರ್ಸಿಂಗ್ ಮಾಡ್ಕೊಂಡು, ಮಗನೂ ದುಡಿತಾನೆ, ಅದಕ್ಕೆ ತೋಟ ಐತಿ. ಮಸ್ತಾಗಿ ಫೋಟೋ ಸ್ಟುಡಿಯೋ ಮಾಡ್ಯವನೆ ಮಗ. ಫೋಟೋದ ಸ್ಟುಡಿಯೋ ಮಾಡ್ಯವನೆ, ಅಂಗಡಿ ಮಾಡ್ಯವನೆ. ಇಂಥದ್ರಾಗ ಆಗಲ್ಲ ಅಮ್ಮಂಗಿಲ್ಲ, ಡೆಕೋರೇಷನ್ ಮಾಡಕ್ಕೆ ಹೋಗ್ತಾನೆ ಮಗ. ಇಂಥದ್ದು ಮಾಡಲ್ಲ ಅಮ್ಮಂಗಿಲ್ಲ, ಎಲ್ಲ ಮಾಡ್ತಾರೆ. ಪ್ರತಿಯೊಂದು ಇಂಥದ್ದು ಕಲ್ತಿಲ್ಲ ಅಮ್ಮಂಗಿಲ್ಲ. ಪಾತ್ರೆ ಪಡಗದ ಅಂಗಡಿ ಇಕ್ಕವನಿ, ಪಾತ್ರೆ ಅಂಗಡಿ ಸಖತ್ತು ವ್ಯಾಪಾರ ಇಂತಲ್ಲಿ ಎಲ್ಲನ. ಸಖತ್ತ ವ್ಯಾಪಾರ ಆಗುತ್ತಂತ ಹಂಗೆ ಇಕ್ಕೇಣು ಅಂತೆ. ಎಲ್ಲ ಮಸ್ತ್ ದುಡ್ಡೇನು ಮಸ್ತಾಗಿ ಕೊಡುತ್ತಿ. ಅವ್ರಿಗೇನೇನು ಕಮ್ಮಿ ಆಗಿಲ್ಲ ಅವಳಿಗೆ. ಹೇಳು ಸರಿ ಆಯ್ತು ಹೇಳು, ಇಡೋಣ. ನೀನು ಯಾವಾಗನ ಬರ್ರಿ ನೀನು ಅಪ್ಪ, ಯಾವಾಗನ ಬಂದು ಹೋಗಿರಿ ಅಂತ. ಇಲ್ಲೇ ಇದ್ದಾಳೆ ಇವಳು, ನಾನು ಇಲ್ಲೇ ಇರಮ್ಮ ಅಂತೇಳಿ ಇರಿಸ್ಕಡೆ ಹೋಗ್ನಿ ಅಂದು ಇರೇ ಹತ್ಲಾಗಂತ ಇರಿಸ್ಕೇಣ ಹಿಂಗೆ ಇರ್ಲಿ ಬಿಡತ್ತ. ನಾನು ಹಂಗೆ ನಮ್ಮ ಹುಡುಗರು ದುಡಿತಾವಮ್ಮ, ನಮ್ಮ ಹುಡುಗರು ಕಷ್ಟಪಡ್ತಾವೆ ಅಂತ ಅಂತೀನಿ ನಾನು. ನಮ್ಮ ಹುಡುಗರು ಕಷ್ಟಪಡ್ತಾವಮ್ಮ, ನನ್ನ ಮಗಳು ನೋಡಿ ಸಣ್ಣಳು, ಅದು ಅಲ್ಲೇ ಬೆಂಗಳೂರ ದುಡಿತೈತೆ ಅಂತೀನಿ ನಾನು. ನಮ್ಮ ಫಸ್ಟ್ನೇ ಹೇಳೋನು ಹಂಗೆ ಕಣಮ್ಮ, ಹಂಗೆ ದುಡ್ದು ಹಂಗೆ ಮಾಡಿಸ್ಕೊಂಡ್ಲ ಅವಳು. ಇಲ್ಲ ಅಲ್ಲಿಗೆ ಹೋದಾಗಿಂದ ಮಸ್ತ ಮಾಡಿಸ್ಕೊಂಡಾಳೆ ಅಂತ ನಾನು ಸುಮ್ಮನೆ ಎಲ್ಲ ಅರ್ಥ. ಸುಮ್ಮನೆ ಯಾಕೆ ಅಂತ. ಒಂದೇ ಸತಿ ಅದು ಹೆಂಗೆ ಮಾಡಿಸಿರು, ಒಂದೇ ಸತಿ ಅದು ಹೆಂಗೆ ತಂದರು ಅಂತ ಅದಕ್ಕೆ ಮತ್ತೆ ಸುಮ್ಮನೆ ಸೋಕ್ಸ್ಮೇಗ ಐದೀನಿ. ಬೈಕೊಂಡ್ರು ಹೇಳೋ ಅಂತ ಐದಿನಿ. ಅದಕ್ಕೆ ನಾನು ಫೋನ್ ಮಾಡಿದೆ ನಿನಗೆ ಹೇಳೋಣ ಅಂತ ಹೇಳಿ. ಸರಿ ಆಯ್ತು ಹೇಳಾನಿ. ಸರಿ ಆಯ್ತು ಹೇಳು. ಆಯಿತು. ಹುಷಾರು ಕಣಮ್ಮ, ಯಾತಾಗ ಮಾತಾಡಬೇಡ, ಯಾತನು ಜನ ಸರಿ ಇಲ್ಲ ಅಲ್ಲಿ. ಸರಿಯಮ್ಮ ಆಯ್ತು ಹೇಳು. ಯಾರ್ತಾಗ ಯಾತು ಮಾತಾಡಕ್ಕೆ ಹೋಗಲ್ಲ ನಾನು. ಇನ್ನೂ ಅವ್ರ ಕಡೆ ಕೇಳೋರು ಹಂಗೆ ಹೇಳ್ತಿರ್ತೀನಿ. ಅನುಮಾನ ಬರೋದಂಗೆ ಹೇಳ್ತಿರ್ತೀನಿ ನಾನು, ಯಾತನ ಹೇಳಿ. ನೀವೇ ಕಳ್ರು ಅಂಬೋದು ನಮಗೆ ಗೊತ್ತಿತ್ತು ಕಣೆ. ನೀನು ನಿನ್ನ ಮಗಳು ಸೇರ್ಕೊಂಡು ಏನೋ ಮಾಡಿದ್ರ ಅಂತ ಹೇಳಿ. ಅವಳು ಕ್ರಿಮಿನಲ್ ಅವಳು. ಗೊತ್ತಿತ್ತು. ಅವಳು ರಂಜಿನೇ ತಾಂಡಿರೋದಿನ್ ಯಾವಳಲ್ಲ ಅಂಬೋದು ನನಗೆ ಗೊತ್ತಿತ್ತು. ಕಮಲಮ್ಮ, ಯಾಕೆ ಯಾಕೆ ಅಮ್ಮನಿ ಮೈತ್ರಿ ಯಾಕೆ ಇಲ್ಲಿ ನಿಂತ್ಕೊಂಡಿದ್ರ? ಯಾಕೆ ಅಂತ ಹೇಳ್ತೀವಿ ತಡಿ. ಹೋಗಿ ನಿನ್ನ ಮಗಳು ಮರ್ಯಾದೆ ಕಳೆದು ಬರ್ತೀವಿ. ಕಳ್ಳಿ ನನ್ನ ಒಡವೆ ಎಲ್ಲ ನಾ ಓದ್ಕೊಂಡೋಗಿರೋದು ಅವಳು. ನಮ್ಮ ಮನೆಯಗಳು ಒಡವೆ ಎಲ್ಲ ಓದ್ಕೊಂಡೋಗಿದ್ದಾಳೆ. ಓದ್ಕೊಂಡೋಗಿ ಅಲ್ಲಿ ಬಿಲ್ಡಪ್ ಕೊಡ್ತಾಳಂತೆ. ನೀನು ಮಾತಾಡ್ತಾ ಇರೋದು ನಾ ಎಲ್ಲ ಕೇಳಿಸ್ಕೊಂಡ್ವಿ. ದೊಡ್ಡದಾಗೆ ಹೇಳಕ್ಕೆ ಬರ್ತೀವಿ. ನಾವು ಬೈಕೆಂಬದೇ ತಡ. ನಾನು ನಮ್ಮಮ್ಮ ಬಿಡ್ರೆ ಹತ್ಲಾಗ ಹೋಗ್ಲಿ ಅಂತ ಹೇಳಕ್ಕೆ ಬರ್ತೀವಿ. ನೀನೇ ಓದ್ಕೊಂಡೋಗಿದ್ಯಾ. ನೀನು ನಿನ್ನ ಮಗಳು ಅವಳು ರಂಜಿ ಓದ್ಕೊಂಡೋಗಿ ಹೇಳಂಬದು ನನಗೆ ಗೊತ್ತು. ನಾವೆಲ್ಲ ಹಾಕ್ಯಬೇಕಾರೆ ಅವಳಿಗೆ ಒಟ್ಟುರಿಯೋದು, ಅದಕ್ಕೆ ಅವಳು ಓದ್ಕೊಂಡು ಮದುವೆ ಆಗ್ತೀವಿ ಅಂತೇಳಿ ಹೋಗಿರೋದು. ಒಡವೆ ದುಡ್ಡು ನಮ್ಮ ಮನೆಯವ್ರದ್ದೆಲ್ಲ ಕಳ್ತನ ಮಾಡಿರೋದು ಅವಳೇನೆ. ಇವಾಗ ಗೊತ್ತಾಯ್ತು ನಮಗೆ.
ನಮ್ಗೆ ಆಲೆ ಅವತ್ತೇ ಗೊತ್ತಿತ್ತು. ಯಾರು ಏನು ಎತ್ತ ಅಂತೇಳಿ ನಾವು ಯಾವತ್ತ ಕಂಡಿಡ್ದಿದ್ವಿ ಎಲ್ಲನ. ನಮ್ಮ ದೇವ್ರೂ ಹೇಳಿತ್ತು, ನಿಮ್ಮ ಮನೆ ಮಗ್ಲಾಗ್ಲಾರೆ ಬಲ್ಗಡಿಯಾರೆ ಮಾಡಿರೋದು, ಬಲ್ಗಡಿ ಕೈದಾರಲ್ಲ ಅವರೇ ಮಾಡಿರೋದು ಅಂತೇಳಿ ನಮ್ಗೆ ಆಲೆ ದೇವ್ರೂ ಹೇಳಿತ್ತು. ನಿನ್ನ ಮಗಳೇ ಮಾಡಿರೋದು ಇದು ಬದುಕು, ತಡಿ ಹೋಗ್ತೀವಿ. ಅವಳಿ ಸರಿಯಾಗಿ ಮಾಡ್ತೀವಿ ಹೇಳ್ತೀನಿ. ಓದ್ಕೊಂಡು ಹೋಗಿ ಅಲ್ಲಿ ಬಿಲ್ಡಪ್ ಕೊಡ್ತಾಳೆ ಇಂತಿ, ಮಾಡಿಸ್ಕೊಂಡಿದ್ದೀನಿ ಒಡವೆ ಅಂತ. ಕಂಡರೊಡವೆ ಹೊತ್ಕೊಂಡೋಗಿ ಬಿಲ್ಡಪ್ ಕೊಡ್ತಾಳೆ ಅವಳು. ಅಯ್ಯೋ ಇಲ್ಲ ಕಣೆ, ನಿನ್ನ ಬಗ್ಗೆ ಎಲ್ಲ ಮಾತಾಡ್ತಿದ್ದು, ನಿಮ್ಮ ಬಗ್ಗೆ ಎಲ್ಲ ನಾವು 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 ಇವಾಗ ಈ ನಮ್ಮದು ಯಾತ ನಮ್ಮವ್ರದ್ದು ಒಡವೆ ಯಾತ ಕಳ್ದಿತ್ತಂತೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ನಿಮ್ದಲ್ಲ ಕಣೆ, ನಿಮ್ದಲ್ಲ ನಮ್ಮ ಭೂಮಿ, ನಮ್ಮ ರಂಜಿದಾಳಲ್ಲ ಅವರು ಸಣ್ಣಳು, ಅವ್ಳ ತಂಗಿ ಭೂಮಿ ಅಂತ, ಅವಳದು ಕಳ್ದೈತೆ ಅಂತ ಅವಳು ಬೈಕೆಂಬಳಂತೆ. ಅದಕ್ಕೆ ಅವಳಿಗೆ ಹೇಳ್ತಿದ್ದು, ನಾವು ಅಲ್ಲೇದು ಮಾತಾಡ್ತಿದ್ದು. ನಿಮ್ದಲ್ಲ ಕಣಮ್ಮ, ದೇವ್ರಣೆಗೂ ನಿಮ್ದಲ್ಲ ಮಾತಾಡ್ತಿದ್ದು. ತಡಿ ಹೋಗ್ತೀವಿ, ಹೋಗ್ತೀವಿ ತಡಿ. ಹೋಗಿ ಅವಳು ಮರ್ಯಾದೆ ಕಳೆದು ಅವಳು ಕಳ್ತರ ಮಾಡ್ಕೊಂಬಂದಿಲ್ಲ ಊರಾಗೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಾನು ಅಡುಗೆ ಮಾಡಿಸ್ಕೊಂಡಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತೇಳಿ ಮರ್ಯಾದೆ ತೆಗಿತೀನಿ ತಡಿ. ಏನೋ ತಿಳ್ಕೊಬಿಟ್ಟವಳು ಅವಳು.